ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನನ್ನ ವೀಡಿಯೋಗೆ. ತುಂಬ ಲೇಟಾಗಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಂದರೆ ಹಬ್ಬದ ದಿವಸ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದನ್ನು ಶೂಟ್ ಮಾಡಿದ್ದು ಮಂಡೇ ಅಂತ ಅನ್ಸುತ್ತೆ. ಆ್ಯಕ್ಚುಲಾಗಿ ವ್ಲಾಗ್ ಮಾಡೋ ಪ್ಲಾನೇ ಇರಲಿಲ್ಲ, ಬಟ್ ಮಾಡೋಣ ಅಂತ ಅಂದ್ಕೊಂಡೆ. ನನಗೆ ಹಿಂದಿನ ದಿನ ಸಂಜೆ ಅಂದರೆ ಒಂದು 6-7 ಗಂಟೆ ಅಷ್ಟರಲ್ಲೇ ಒಂಥರ ಜ್ವರ ಬರೋ ಥರ ಆಗ್ಬಿಟ್ಟಿತ್ತು. ಫುಲ್ ಸುಸ್ತಾಗ್ತಿತ್ತು, ಕೆಮ್ಮು ಮತ್ತು ಎದೆ ಎಲ್ಲ ಉರಿ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸಡನ್ನಾಗಿ ಯಾಕಂತ ನನಗೂ ಗೊತ್ತಿಲ್ಲ. ಆ ಥರ ಎದೆ ಉರಿಯೋ ಅಂತ ನಾನೇನು ತಿಂದೇ ಇಲ್ಲ. ಬಟ್ ಎದೆ ಉರಿ ಅನ್ನೋದಕ್ಕಿಂತ ಒಳಗಡೆನೆ ತುಂಬ ಸುಸ್ತಾಗ್ತಿತ್ತು. ನನಗೆ ಸಪೋರ್ಟೇ ಮಾಡ್ತಿರಲಿಲ್ಲ ಬಾಡಿ. ಒಂದು ಕಡೆ ಬೇಡ ಬಿಡು ಮಾಡೋದು, ರೆಸ್ಟ್ ಮಾಡೋಣ ಅಂತ, ಇನ್ನೊಂದು ಕಡೆ ಇಲ್ಲ ಮಾಡಬೇಕು, ಮಂಡೇ ಇವತ್ತು ವಾರ ಮಾಡಬೇಕು ಅಂತ. ಅದೇನೋ ಗೊತ್ತಿಲ್ಲ, ಮೆಂಟಲಿ ಫಿಕ್ಸ್ ಆಗಿಬಿಟ್ರೆ ಮಾಡಬೇಕು ಅಂದರೆ ಮಾಡಿಬಿಡ್ಬೇಕು ಅಂತ ಅನ್ಸುತ್ತೆ. ನನಗೆ ನಿಜ ಆಗ್ತಾನೇ ಇಲ್ಲ ಮಾಡೋಕ್ಕೆ, ಆದರೂ ಇಲ್ಲ ಮಾಡ್ತೀನಿ ಅನ್ನೋ ಥರ ನನಗೆ ನಾನೇ ಎಲ್ಲ ನಿಧಾನಕ್ಕೆ ಮಾಡಿಕೊಂಡೆ. ಅದರಲ್ಲಿ ಬೇರೆ ಪಾತ್ರೆ ಜಾಸ್ತಿ ಇತ್ತು, ನಮ್ಮಪ್ಪ ವಾಶೇ ಮಾಡಿರಲಿಲ್ಲ. ಅಡುಗೆ ಮನೆಯೆಲ್ಲ ಫುಲ್ ಗಲೀಜಾಗಿತ್ತು. ಆದರೂ ಇನ್ನೇನು ಮಾಡೋದು, ಮಾಡಲೇಬೇಕಲ್ಲ ಅಂತ ಅಂದ್ಬಿಟ್ಟು ನಾನೇ ಮಾಡಿದೆ. ಕೆಲಸ ಮಾಡ್ತಾ ಇರ್ತೀನಿ ಆಯಿತಾ, ಕೆಲಸ ಮಾಡಿ ಹಾಗೆ ಸ್ಟಾಪ್ ಮಾಡಿದ್ರೆ ಫುಲ್ ಸುಸ್ತಾಗ್ಬಿಡ್ತೈತೆ, ಹಂಗೆ ಎದೆಲ್ಲ ಉರಿತಾ ಇದೆ. ನಮ್ಮಮ್ಮಂಗೆ ಫೋನ್ ಮಾಡಿ ಹೇಳಿದ್ರೆ ಬೈತಾರೆ ನಮ್ಮಮ್ಮ, ಬಾ ಅಂತ ಅಂತಾರೆ. ನಾನು ಇಲ್ಲ ತಡಿ ಪೂಜೆ ಮಾಡಿ ಬರ್ತೀನಿ ಅಂತ ಅಂದ್ಬಿಟ್ಟು ಎಲ್ಲ ಎಷ್ಟು ಸಾಧ್ಯನೋ ಅಷ್ಟು ಎಫರ್ಟ್ ಹಾಕಿ ಕೆಲಸ ಎಲ್ಲನೂ ಮುಗಿಸ್ಕೊಂಡು ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಪೂಜೆಗೆ ರೆಡಿ ಮಾಡಿಕೊಂಡೆ. ಈ ಥರ ಆದಾಗ ಎಷ್ಟು ಹಿಂಸೆ ಆಗತ್ತೆ ಗೊತ್ತಾ. ಅದೇನೋ ಗೊತ್ತಿಲ್ಲ, ಏನು ಬೇಕಾದರೂ ತಡ್ಕೊಬೋದು, ಆದರೆ ಈ ಜ್ವರ ಬಂದರೆ ಮಾತ್ರ ತಡ್ಕೊಳಕ್ಕಾಗಲ್ಲ. ಫುಲ್ ವೀಕ್ ಮಾಡಿಬಿಡತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ನಿಮಗೆ ಕೂತ್ಕೊಳ್ಳೋಕ್ಕೂ ಆಗಲ್ಲ, ಮಲ್ಕೊಳ್ಳೋಕ್ಕೂ ಆಗಲ್ಲ, ನಿಂತ್ಕೊಳ್ಳೋಕ್ಕಂತೂ ಆಗೋದೇ ಇಲ್ಲ. ಒಂಥರ ಟಯರ್ಡ್ ಫೀಲ್ ಆಗ್ತಿರುತ್ತೆ, ಮತ್ತು ಬಾಯಿಗೆ ನಿಮಗೆ ಟೇಸ್ಟ್ ಅಂತೂ ಸಿಗ್ತಾನೆ ಇರಲ್ಲ. ಅದು ಇನ್ನೊಂದು ಥರ ಹಿಂಸೆ. ಹಂಗೂ ಒಂದು ಮೂಮೆಂಟಲ್ಲಿ ಅನ್ನಿಸ್ತು, ಹೋಗಪ್ಪ ಮನೆಗೆ ಹೋಗ್ತೀನಿ ಅಂತ ಅನ್ನಿಸ್ತು. ಆಮೇಲೆ ಅಯ್ಯೋ ಇಲ್ಲ, ಹಂಗೆ ಅನ್ಕೋಬಾರ್ದು ಅಂತ ನಾನೇ ಮೋಟಿವೇಟ್ ಮಾಡ್ಕೊಂಡು ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ಗೈಸ್, ನಿಮ್ಗೇನೋ ತೋರಿಸ್ಬೇಕು, ಗೊತ್ತಿಲ್ಲ ಅದನ್ನು ತೋರಿಸ್ಬೋದಾ ಹೆಂಗೆ ಅಂತ ಅಂದ್ಬಿಟ್ಟು. ನಾನು ಮೊನ್ನೆ ನಮ್ಮ ಮನೆಯಿಂದ ಇಲ್ಲಿಗೆ ಬಂದೆ ಆಯಿತಾ. ಅವಾಗ ಒಬ್ಬರು ಆಟೋ ಬುಕ್ ಮಾಡಿದ್ನಲ್ಲ, ಆ ಆಟೋ ಅಣ್ಣ ನಮ್ಮದು ಮಂಗಳೂರು ಮೇಡಮ್, ನಿಮ್ದು ಯಾವರು? ನಾನು ಬೆಂಗಳೂರು ಅಣ್ಣ, ಮಂಗಳೂರು ಸೈಡೆಲ್ಲ ಬಂದಿದ್ದೀರಾ ಅಂದರೆ. ಅದಕ್ಕಿಂತ ಈಗ ರೀಸೆಂಟಾಗಿ ಟೆಂಪಲ್ಗೆಲ್ಲ ಹೋಗಿದ್ದೆ. ಅಜ್ಜಂಗೆ ಬಂದಿದ್ದೀರಾ? ಹೌದು ಅಣ್ಣ, ಅಜ್ಜಂಗೆ ಬಂದಿದ್ದೆ ಅಂತ ಅಂದೆ. ತುಂಬ ಪ್ರೀತಿಯಿಂದ ದಾರಿ ಉದ್ದಕ್ಕೂ ಮಾತಾಡ್ಸ್ಕೊಂಡ್ಬಂದರು ಅಣ್ಣ. ಅವ್ರ ತಂಗಿದು ಯೂಟ್ಯೂಬ್ ಚಾನಲ್ ಇದೆಯಂತೆ, ಏನೋ ಹೇಳಿದ್ರು, ಕನ್ನಡ ಲೈನು ಏನೋ ಹೇಳಿದ್ರು. ಆ್ಯಂಡ್ ಮಾತಾಡ್ತಾ ಅವ್ರು ಹೇಳಿದ್ರು, ನಾನು ಕುವೈತಲ್ಲಿದ್ದೆ, ನಾನು ಬಂದುಬಿಟ್ಟೆ, ನನ್ನ ತಮ್ಮಂಗೆ ಏನೋ ಸ್ಪೈನ್ ಪ್ರಾಬ್ಲಮ್ ಆಯಿತು, ಮತ್ತು ನಮ್ಮ ಅಮ್ಮಂಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಬಂದುಬಿಟ್ಟೆ, ತುಂಬ ಚೆನ್ನಾಗಿತ್ತು ಅಲ್ಲಿ ಅಂತೆಲ್ಲ ಹೇಳ್ತಾರೆ. ಹೌದಾ ಅಣ್ಣ, ಏನು ಮಾಡೋಕ್ಕಾಗಲ್ಲ ಅಂತ ನಾನು ಹಿಂಗೆ ಮಾತಾಡ್ಕೊಂಡು ದಾರಿಯೋದಕ್ಕೂ ಬಂದೆ. ನಾನು ಕೇಳಿದ್ರೆ ಏನು ಮಾಡ್ಕೊಂಡಿದ್ದೀರಾ ನೀವು ಹಿಂಗೆ ಅಂತೆಲ್ಲ ಹೇಳಿದೆ. ಅದಕ್ಕೆ ಅವರು ಕುವೈತ್ದು ನೋಟ್ ಕೊಟ್ಟರು ನನಗೆ. ನಾನು ಬೇಡ ಅಂದೆ, ಇಲ್ಲ ಇಟ್ಕೊಳ್ಳಿ ಬೇಕಾಗತ್ತೆ ನೆನಪಿಗೆ ಅಂತ ಅಂದ್ಬಿಟ್ಟು. ಇದು 1 ದಿರಮ್ ಅಂತೆ. ಸೊ 1 ದಿರಮ್ ಕಾಸ್ಟ್ ಲೈಕ್ ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿದ್ರೆ 380 370 ಏನೋ ಹೇಳಿದ್ರು. ಖುಷಿ ಆಯಿತು. ಪಾಪ ಅಣ್ಣ, ನಾನು ಯಾರು ಅಂತ ಗೊತ್ತಿಲ್ಲ, ಬಟ್ ಸ್ಟಿಲ್ ಮಾತಾಡಿ ನನಗೆ ಒಂದು ನೋಟ್ನ ಕೊಟ್ಟರು. ಥ್ಯಾಂಕ್ ಯು ಅಣ್ಣ. ಇಟ್ಕೊಂಡಿರ್ತೀನಿ ಇದನ್ನು. ಸೆಂಟ್ರಲ್ ಬ್ಯಾಂಕ್ ಆಫ್ ಕುವೈತ್ ಅಂತ ಇದೆ. 1 ದಿರಮ್. ಸೊ 1 ದಿರಮ್ ಕಾಸ್ಟ್ 380 or 370. ಸೊ ನೆನಪಿಗೆ ಅಂತ ಇಟ್ಕೊಂಡಿರ್ತೀನಿ. ಆ ಅಣ್ಣ ಯಾರು ನೋಡಿದ್ರೆ, ನಾನು ಹೇಳಿ ಬಂದಿದ್ದೆ ನನ್ನ ಚಾನಲ್ಲು, ನೀವು ಯಾವಾಗಾದರೂ ಟೈಮ್ ಸಿಕ್ಕಿದ್ರೆ ಅಥವಾ ನಿಮ್ಮ ಮನೆಯವ್ರನ್ನ ಕೇಳಿ. ಅವ್ರಿಗೆ ಮದುವೆ ಆಗಿದ್ದೀರಂತೆ, ಅವ್ರ ವೈಫ್ ನರ್ಸ್ ಅಂತೆ. ಸೊ ಅವರು ಅಲ್ಲಿರ್ತಾರಂತೆ ಮಂಗಳೂರಲ್ಲಿ, ಪಾಪ ಅಣ್ಣ ಇಲ್ಲಿರ್ತಾರಂತೆ. ಮತ್ತೆ ಕುವೈತಿಗೆ ಹೋಗ್ಬೇಕು ನಾನು, ಅಲ್ಲಿ ತುಂಬ ಚೆನ್ನಾಗಿತ್ತು ಅಂತೆಲ್ಲ ಹೇಳ್ತಾಯಿದ್ರು. ಇಲ್ಲಿ ಅಷ್ಟು ಫೆಸಿಲಿಟೀಸ್ ಎಲ್ಲ ಕಡಿಮೆ, ಆಬ್ವಿಯಸ್ಲಿ ಕಡಿಮೆ. ಅಲ್ಲಿ ಹೆಂಗೆ ಅಂದರೆ, ಒಂದು ಹೋಟೆಲಲ್ಲಿ ನಿಮಗೆ ಒಂದು ಸಣ್ಣ ಜಿರಳೆ ಕಾಣಿಸ್ತು ಅಂದ್ರೂ ಹೋಟೆಲೇ ಕ್ಲೋಸ್ ಮಾಡಿಬಿಡ್ತಾರಂತೆ. ಸೊ ಆ ಥರ ರೂಲ್ಸ್ ಎಲ್ಲ ಇದೆ ಅಲ್ಲಿ ಅಂತೆಲ್ಲ ಹೇಳ್ತಿದ್ರು. ಸೂಪರ್ ಅಂತ ಅಂದೆ ನಾನು. ಖುಷಿ ಆಯಿತು ನನಗೆ ಅಣ್ಣನ ಜೊತೆ ಬಂದಿದ್ದು, ಇಷ್ಟು ಚೆನ್ನಾಗಿ ಮಾತಾಡಿಕೊಂಡು. ಆ್ಯಕ್ಚುಲಿ ಏನು ಗೊತ್ತಾ, ಒಂದು ನಿಮಿಷ, Q&A ಮಾಡಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ ಆಯಿತಾ. ಆಲ್ಮೋಸ್ಟ್ 1 hour ಮೇಲೆ ಇದೆ. ಎಲ್ರಿಗೂ ಹೊಡೆದಾಕ್ಬಿಡ್ತೀನಿ ನೋಡಿದ ಅಂತಂದರೆ. ಪೂರ್ತಿ ನೋಡಬೇಕು ಆಯಿತಾ, ಅಟ್ಲೀಸ್ಟ್ ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಂಡ್ರು ನೋಡಿ. ನಿನ್ನೆ ರಾತ್ರಿ ಹಾಕಿದ್ದಾಯ್ತಾ, ಮೇ ಬಿ ವೈಫೈದು ಏನಾದರೂ ಇದು ಕಡಿಮೆ ಇದೆಯೋ ಹೆಂಗೋ ಗೊತ್ತಿಲ್ಲ ನನಗೆ. ಅದು ಅಪ್ಲೋಡೇ ಆಗ್ತಾಯಿಲ್ಲ. ಒಂದು ಸತಿ ಹಾಕಿ ಡಿಲೀಟ್ ಮಾಡಿದೆ ಆಯಿತಾ. ಇವಾಗ ಇನ್ನೂ ಅಪ್ಲೋಡಿಂಗ್ ಅಂತಲೇ ಬರ್ತಾಯಿದೆ. ಅದು ಇನ್ನೂ 1 hour 44 minutes ತೋರಿಸ್ತಾ ಇದೆ. ಸೊ ಯಾವಾಗುತ್ತೆ ಅಂತ ಗೊತ್ತಿಲ್ಲ. ಇದಕ್ಕೂ ಮುಂಚೆನೇ ಬಂದಿರುತ್ತೆ ಆಯಿತಾ, ಹೋಗಿ ನೋಡಿ.
ಆಲ್ರೆಡಿ ಯಾರಾದರೂ ಫುಲ್ ನೋಡಿದರೆ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ, ನನಗೆ ಗೊತ್ತಾಗುತ್ತೆ ಫುಲ್ ನೋಡ್ತಾರಾ ಇಲ್ವಾ ಅಂತ ಅಂದ್ಬಿಟ್ಟು, ಅದಕ್ಕೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಮಾರ್ಸಿಂದ ಒಂದಷ್ಟು ಪ್ರಾಡಕ್ಟ್ಸ್ನ ತರಿಸ್ಕೊಂಡಿದ್ದೆ. ಬೈ ದ ವೇ ಇದೇನು ಪ್ರಮೋಷನ್ ಅಲ್ಲ, ನಾನು ಸ್ವಂತ ದುಡ್ಡಿನ ತರಿಸ್ಕೊಂಡಿದ್ದೆ. ಬಿಕಾಸ್ ಅವರು ರೀಸೆಂಟಾಗಿ ಇದು ಏನಪ್ಪ ಮಾರ್ಸ್ ಇಟ್ಸ್ ಗಿವಿಂಗ್ ಸ್ಕಿನ್ ಮೆಲ್ಟ್ ಇನ್ಫ್ಯೂಸ್ಡ್ ವಿತ್ ಎಲಿಸಿರ್ ಆಫ್ ಆಯಿಲ್ಸ್ ಅಂತ ಹೇಳೋದು ಮೇಕಪ್ ರಿಮೂವರ್ ಸ್ಪ್ರೇ ಲಾಂಚ್ ಮಾಡಿದ್ದಾರೆ. ಆಯಿತಾ, ಟ್ರೈ ಮಾಡಬೇಕು ಅಂತ ನಾನು ತರಿಸ್ಕೊಂಡಿದ್ದೀನಿ. ನಾಳೆ ನನಗೆ ಶೂಟಿಂಗ್ ಹೇಳಿದ್ದಾರೆ, ಸಂಜೆ ಬಂದು ಅದನ್ನು ಟ್ರೈ ಮಾಡ್ತೀನಿ, ನೋಡೋಣ ಹೇಗಿರುತ್ತೆ, ವರ್ಕ್ ಆಗುತ್ತಾ ಹೇಗೆ ಅಂತ ಅಂದ್ಬಿಟ್ಟು. ಇದೊಂದು. ಆಮೇಲೆ ಅವರು ಲಿಪ್ ಫಸ್ಟ್ ಏನೋ ಲಾಂಚ್ ಮಾಡಿದಾರಲ್ವ, ಅದನ್ನು ತರಿಸ್ಕೊಂಡೆ. 2 ಶೇಡಲ್ಲಿ ತರಿಸ್ಕೊಂಡೆ. ಬ್ಲರ್ರಿಂಗ್ ಲಿಪ್ ಕ್ರೀಮ್ ಅಂತ ಇದೆ, ಇದೆರಡೂ. ಶೇಡ್ ಬಂದು 06 ಡಸ್ಟ್ ಪ್ಲೇ, ಇನ್ನೊಂದು ಬಂದು 12 ಕ್ರಶ್ ಹಾರ್ ಅಂತ. ಆಬ್ವಿಯಸ್ಲಿ ಬ್ರೌನ್ ಮತ್ತು ಪಿಂಕ್ ತರಿಸ್ಕೊಂಡಿದ್ದೀನಿ. ಸೊ ಇದನ್ನು ತೊಗೊಂಡಿದ್ದಕ್ಕೆ ಇವೆರಡೇ ನಾನು ಆರ್ಡ್ರ್ ಮಾಡಿದ್ದು, ಅದೇ ನನಗೆ ಇದು ಮಾರ್ಸ್ ಬ್ಲ್ಯಾಕ್ ಆ್ಯಂಡ್ ಬ್ಲೂ ಹೂ ವಿತಿನ್ ಬ್ರಷ್ ಸೆಟ್ ಐಲೈನರ್ ಕೊಟ್ಟಿದ್ದಾರೆ, ಬ್ಲೂ ಮತ್ತು ಬ್ಲ್ಯಾಕ್. ನಾನು ಇದನ್ನು ಮಾಡೇ ಇಲ್ವಲ್ಲ, ಯಾಕೆ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡೆ. ಪಾಟ್ಸ್ ಕೊಟ್ಟಿದ್ದಾರೆ, ಬ್ಲೂ ಮತ್ತು ಬ್ಲ್ಯಾಕ್. ಇದರೊಟ್ಟಿಗೆ ಪುಟ್ಟು ಬ್ರಷ್ ಎರಡು ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೊಂದೇನು, ನನಗೆ ಆರ್ಡ್ರ್ ಮಾಡಬೇಕಾದ್ರೆ ಫ್ರೀಬಿ ಬಂದು ಇದು ಇತ್ತು, ಏನಪ್ಪ ಟೆಸ್ಟರು, ಫೌಂಡೇಶನ್ ಟೆಸ್ಟರ್ ಇತ್ತು. ಸೊ ಅದನ್ನು ನಾನು ಶೇಡ್ ಗೊತ್ತಾಗದೆ ಹಾಕಿದ್ದೆ, ಯಾವುದೋ ಒಂದು ಶೇಡು ಅಂತ ಅಂದ್ಬಿಟ್ಟು. ಇಷ್ಟಾಗಿ ಬಂದೆ ಗೊತ್ತಾ, ಇಷ್ಟಿದೆ, ಇಷ್ಟೇ ಪುಟ್ಟದು. ಸೊ ಇದು ಶೇಡ್ ಬಂದು 6.5 ಅಂತ ಇದೆ. ನೋಡೋಣ ಆಗುತ್ತಾ ಹೆಂಗೆ ಅಂತ ನನಗೂ ಗೊತ್ತಿಲ್ಲ. ಇಲ್ಲಿ ಓಕೆ, ನಾಟ್ ಬ್ಯಾಡ್. ಒಂದು 2-3 ಸತಿ ಹಾಕಿದ್ರೆ ಕವರೇಜ್ ಕೊಡುತ್ತೆ. ಸೊ ಇದು ಯಾವುದು ಗೊತ್ತಾ, ಹೈ ಕವರೇಜ್ ಫೌಂಡೇಶನ್ SPF 50 PA++ ಅಂತ ಇದೆ. ಪುಟಾಣಿದು. ಇದೇನು ನಾನು ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು 10 ಟೈಮ್ಸ್ ಆದರೂ ಬಂದೇ ಬರುತ್ತೆ ನನಗೆ. 10 ಟೈಮ್ಸಿಂದ ಜಾಸ್ತಿನೇ ಬರುತ್ತೆ. ಸೊ ಇಷ್ಟು. ಇದ್ರ ಜೊತೆಗೆ ಅರ್ಧ ಮುಕ್ಕಾಲು ವರ್ಷ ಮುಗ್ದೇ ಹೋಯ್ತು. ಆಯಿತಾ, ಮೇ ಬಿ ಅವರು ಪ್ಲ್ಯಾನರ್ನೆಲ್ಲ ಮಾಡಿದ್ರು ಅಂತ ಅನ್ಸುತ್ತೆ. ಸೊ ಪ್ಲ್ಯಾನರ್ ಅವ್ರು ಕೊಟ್ಟಿದ್ದಾರೆ, ಮೇಕಪ್ ಫಾರ್ ಎವ್ರಿ1 ಅಂತ ಹೇಳಿ. ಲಿವಿಂಗ್ ದಿ ಮಾರ್ಸ್ ಲೈಫ್ ಅಂತ ಒಂದು ಇದನ್ನು ಕೊಟ್ಟಿದ್ದಾರೆ, ಪ್ಲ್ಯಾನರ್. ಸೊ ಕ್ಯೂಲ್ ಹಾಕೋತೀನಿ. ಆ ದೊಡ್ಡದು ಬಿಚ್ಚಿಟ್ಟಿದ್ದೀನಿ, ಅದೆಷ್ಟು ಚೆನ್ನಾಗಿತ್ತು ಗೊತ್ತಾ, ಆಟದು. ಇದು ಹಿಂಗೆ. ಆ್ಯಂಡ್ ಯಾರೋ ಕೇಳಿದ್ರಿ ನಿಮ್ಮದ್ರಲ್ಲಿ ಫ್ರಂಟ್ ಕ್ಯಾಮ್ರಾ ಫೋಕಸ್ ಆಗುತ್ತೆ ಅಂತ. ನನ್ನದ್ರಲ್ಲಿ ಫ್ರಂಟ್ ಕ್ಯಾಮ್ರಾ ಫೋಕಸ್ ಆಗುತ್ತೆ. ಮುಂಚೆ ಚಿಕ್ಕ ಫೋನ್ ಇತ್ತಲ್ಲ, ಹಳೆ ಫೋನ್ ನಂದು, ಅದರಲ್ಲಿ ಫೋಕಸ್ ಆಗ್ತಿರಲಿಲ್ಲ. ಮೇ ಬಿ ಐಫೋನ್ ಮತ್ತು ಸ್ಯಾಮ್ಸಂಗಲ್ಲಿ ಫೋಕಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಂಗೆ ಗೊತ್ತಿಲ್ಲ, ಯಾವಾಗಲೂ ಐಫೋನೇ ಯೂಸ್ ಮಾಡಿರೋದು. ಬೇಸಿಕ್ ಅಂತೀನಿ. ಆ್ಯಂಡ್ರಾಯ್ಡ್ ಯೂಸ್ ಮಾಡಿದ್ದು ಯಾವಾಗ ಅಂದರೆ 2018 ನನ್ನ ಫೋನ್ ಕಳೆದೋಯ್ತು ಅಂತ ಹೇಳಿ, ಅದು ಐಫೋನ್ ಕಳೆದೋಯ್ತು ಅಂತೇಳಿ ಆ್ಯಂಡ್ರಾಯ್ಡ್ ಯೂಸ್ ಮಾಡಿದ್ದೆ. ಅದಾದಮೇಲೆ ಕಷ್ಟನೋ ಸುಖನೋ ಇನ್ವೆಸ್ಟ್ ಮಾಡಿ ನಾನು ಮೊಬೈಲ್ ತೊಗೊಂಡಿದ್ದೀನಿ. ಈ ಫೋನಲ್ಲಿ ಫೋಕಸ್ ಆಗಲ್ಲ. ಸೊ ಮೇ ಬಿ ಹಂಗೆ ಅನಿಸುತ್ತೆ. ನೀವು ಬ್ಯಾಕ್ ಕ್ಯಾಮ್ರಾದಲ್ಲೇ ಶೂಟ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಒಂದು ಕನ್ನಡಿನ ಮುಂದೆ ಇಟ್ಕೊಂಡು ನೀವು ನೋಡ್ಕೊಂಡು ಮಾಡ್ಕೊಳ್ಬೋದು. ಟ್ರೈ ಮಾಡಿ ನೋಡಿ ಅನ್ಸುತ್ತೆ ನಿಮಗೆ ಬ್ಯಾಕ್ ಕ್ಯಾಮ್ರಾ ಆಗುತ್ತಾ ಅಂತ ಅಂದ್ಬಿಟ್ಟು. ಓಕೆನಾ, ಫ್ರಂಟಲ್ಲಿ ಯಾವ್ದಾದ್ರು ಮಿರರ್ ಇದ್ರೂ ಇನ್ನು ವರ್ಕ್ ಆಗುತ್ತೆ. ಸ್ವಲ್ಪ ಸ್ಲೈಟಾಗಿ ಇಟ್ಕೊಳ್ಳಿ, ಈ ಥರ ಸ್ಲೈಟಾಗಿ ಇಟ್ಕೊಂಡು ನೀವು ಇಲ್ಲಿ ನೋಡ್ಕೊಂಡು ಮಾಡ್ಬೋದು. ಕ್ಯಾಮ್ರಾ ನೋಡೇ ಮಾಡಬೇಕು ಅಂತೆಲ್ಲ ಏನೂ ಇಲ್ಲ. ನೀವು ಇಲ್ಲಿ ನೋಡ್ಕೊಂಡು ಮಾಡಿದ್ರು ಮಿರರ್ ನಿಮ್ಗೆ ಇಲ್ಲಿರುತ್ತೆ, ಇಲ್ಲಿ ಆಟೋಮೆಟಿಕ್ಕಾಗಿ ಬ್ಯಾಕ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತಿರುತ್ತೆ. ಸೊ ಆ ಥರನೂ ಮಾಡ್ಬೋದು ನೀವು. ಓಕೆನಾ, ಇದು ಹಿಂಗಿದೆ, ಹೆಂಗಿದು ಕೃಷ್ಣ, ಟ್ರೈ ಮಾಡ್ತೀನಿ. ಬರ್ತಾ ಇಲ್ವಲ್ಲ, ಅಯ್ಯೋ ಹಾಂ, ಬರ್ತೈತೆ. ಟೈಟ್ ಆಗ್ಬಿಡಿದೆ, ಇಷ್ಟೇ ಹಾಕೊಂಡ್ಬಿಡ್ತೀನಿ. ನೀವು ಇಷ್ಟು ಡಾರ್ಕ್ ಆಗಿದೆ. ಚೆನ್ನಾಗಿದೆ ಶೇಡ್. ಈಗ ನಮ್ಮಮ್ಮ ಮನೆಗೆ ಹೋಗ್ತೀನಿ. ನನಗೆ ನಿಜ ಇರೋಕ್ಕಾಗ್ತಾಯಿಲ್ಲ.
ಇದೆಲ್ಲ ಉರಿತಾ ಇದೆ, ಫುಲ್ ಕಫ ಕೆಮ್ಮು ಎಲ್ಲ ಆಗ್ಬಿಟ್ಟಿದೆ. ಸೊ ಈಗ ನಮ್ಮ ಅಮ್ಮ ಮನೆಗೆ ಹೋಗ್ಬೇಕು, ಕಿವಿಗೆ ಹತ್ತಿ ಇಟ್ಕೊಂಡು ಜರ್ಕಿನ್ ಹಾಕೊಂಡು ನಾನು ತಲೆ ಡ್ರೈ ಮಾಡ್ಕೋಬೇಕಾದ್ರೆ ನಮ್ಮ ಅಮ್ಮಂಗೆ ಫೋನ್ ಮಾಡಿದ್ದೆ, ನನಗೆ ಆಗ್ತಿಲ್ಲ, ನಂಗೆ ಜ್ವರ ಬಂದ್ಬಿಟ್ಟೈತೆ ಹಾಗೆ ಹಿಂಗೆ ಅಂತ. ನಮ್ಮಮ್ಮ ಆಯಿತು ಬಾ ఎందుకు ಅಳ್ತಾ ಇದೆಯಾ ಅಂತ ಅಂದ್ಬಿಟ್ಟು. ಅದೇನೋ ಗೊತ್ತಿಲ್ಲ, ನನಗೆ ಜ್ವರ ಬಂದರೆ ನನಗೆ ಅಕ್ಕಪಕ್ಕ ಯಾರಾದರೂ ಒಬ್ರು ಇರಲೇಬೇಕು, ಇಲ್ಲಾಂದರೆ ತುಂಬ ಹಿಂಸೆ ಅನಿಸುತ್ತೆ. ಯಾಕಂದರೆ ಚಿಕ್ಕ ವಯಸ್ಸಿಂದ ಅಭ್ಯಾಸ ಆಗ್ಬಿಟ್ಟಿದೆ ಅಲ್ವಾ, ಅದಕ್ಕೆ ಹಂಗೆ ಅನ್ಸುತ್ತೆ. ಆಮೇಲೆ ನಮ್ಮಮ್ಮ ಹತ್ರ ಬರ್ತಿದ್ದಂಗೆ ಫೋನ್ ಮಾಡು, ನಾನು ಹೋಗಿ ಲೇನಲ್ಲಿ ಕೂತ್ಕೊಂಡಿರ್ತೀನಿ ಅಂದರು. ಸೊ ನಾನು ಫೋನ್ ಮಾಡಿದ್ದೆ, ಹೋಗಿ ಲೇನಲ್ಲಿ ಕೂತಿದ್ರು. ಅದಾದಮೇಲೆ ನಂದೇತಿತ್ತು, ಹೋಗಿ ಅಟೆಂಡ್ ಮಾಡಿ ಬಂದೆ. ನನಗೆ ಇಂಜೆಕ್ಷನ್ ಅಂದರೆ ಸಿಕ್ಕಾಪಟ್ಟೆ ಭಯ, ಇವಾಗಲೂ ಅಳ್ತೀನಿ ಇಂಜೆಕ್ಷನ್ ಹಾಕ್ಸ್ಕೋಬೇಕಂದ್ರೆ, ಮಾ ಅಂತ ಇರ್ತೀರಿ. ಆ್ಯಂಡ್ ಇವತ್ತು ಇಂಜೆಕ್ಷನ್ ಹಾಕಿದ್ರು, ಹತ್ಕೊಂಡೆ ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದೆ. ತಡಿ, ಪೇಂಟ್ ಹೊಡಿಸಿದಾರೆ ಎಲ್ಲ, ಅರ್ಧಂಬರ್ಧ ಪೇಂಟ್ ಹೊಡಿಸಿದ್ದಾರೆ. ಆ ಗೆರೆ ಎಲ್ಲ ಹಂಗೆ ಕಾಣ್ತೈತೆ, ಹೇಳಿದ್ರೆ ಕೇಳೋದಿಲ್ಲ ನಮ್ಮಮ್ಮ. ಇಲ್ಲಿ ಸದ್ಯಕ್ಕೆ ಸಾಕು ಅಂತ ಹೊಡ್ಸವ್ರೆ. ಇಲ್ಲಿ ಎಲ್ಲ ಗೆರೆ ತರ ಇದೆಯಲ್ಲ, ಇಲ್ಲಿ ನೋಡಿ. ಅಯ್ಯೋ ಯಾಕಾದ್ರೂ ಹೊಡ್ಸೋರು, ಯಾಕಪ್ಪ ನೋಡಿ ಯಾವ ತರ ಆಗಿದೆ ಇದೆಲ್ಲ. ಎಲ್ಲ ಅಂದ್ರೆ ಪ್ಯಾಚ್ ತರ ಆಗ್ಬಿಡೈತೆ. ನಮ್ಮಮ್ಮ ಹೇಳಿದ್ರೆ ಕೇಳೋದೇ ಇಲ್ಲ. ನನಗೆ ತಲೆ ಭಯ ಆಗ್ತಿದೆ, ಫುಲ್ ಇದೆಲ್ಲ ಸುಳ್ತಾ ಇದೆ, ಲೋ ಬಿ ಪಿ ಇದೆಯಂತೆ. ಆಮೇಲೆ ಜ್ವರ ಸ್ವಲ್ಪ ಕಡಿಮೆ ಇದೆ ಅಂದರು. ಫುಲ್ ಚಳಿ ಆಗ್ತಿದೆ, ಚಳಿ ಜ್ವರ ಥರ. ಆಮೇಲೆ ಚಳಿ ಅನ್ನಿಸ್ತಾ ಇದೆ, ಕೈ ಕಾಲೆಲ್ಲ ನೋವ್ತಾ ಇದೆ. ಆಮೇಲೆ ಡಾಕ್ಟ್ರ್ ಹೇಳಿದ್ರು ಏನದು ಇವಾಗೆಲ್ಲ ಫೀವರ್ ಜಾಸ್ತಿ ಆಗ್ತಿದೆ, ಏರುಪೇರು ಇರುತ್ತೆ, ಸ್ವಲ್ಪ ಹುಷಾರು, ಜಾಸ್ತಿ ಮಸಾಲೆ ಐಟಮ್ ಎಲ್ಲ ತಿನ್ನಬೇಡಿ. ಆಮೇಲೆ ಏನಪ್ಪ ಬಿಸಿನೀರೇ ಕುಡೀರಿ. ನೆನ್ನೆ ಸಂಜೆ ಆಗಿದ್ದು ಆಯಿತಾ, ನಾನು ಏನಕ್ಕೆ ಸಡನ್ನಾಗಿ ಈ ಥರ ಆಯ್ತಲ್ಲ ಅಂತ ಅಂದ್ಬಿಟ್ಟು ನನಗೆ ಹೆಂಗೆ ಆಗ್ಬಿಡ್ತು ಅಂದರೆ, ಯಪ್ಪ ಒಂಥರ ಹಿಂಸೆ ಕಣಪ್ಪ ನಿಜ. ಜ್ವರ ಎಲ್ಲ ಬಂದರೆ ಚಿಕ್ಕ ವಯಸ್ಸಲ್ಲಿ ಬರ್ತಾಯಿತ್ತು ಆಯಿತಾ, ನನಗೆ ಇವಾಗಲೂ ಬರುತ್ತೆ, ಬಟ್ ಏನೋ ಒಂಥರ ಹಿಂಸೆ ಅದು ಜ್ವರ. ಈಗ ಮಲ್ಕೋತೀನಿ ಸ್ವಲ್ಪ ಹೊತ್ತು, ಸಂಜೆ ಎದ್ದು ಮತ್ತೆ ನಮ್ಮ ಮನೆಗೆ ಹೋಗ್ತೀನಿ. ಯಾಕಂದರೆ ನಾಳೆ ಶೂಟಿಂಗ್ ಹೇಳಿದಾರಲ್ವ, ಅದಕ್ಕೆ ಹೋಗಿ ಎಲ್ಲ ಅರೇಂಜ್ ಮಾಡ್ಕೋಬೇಕು. ಕಾಸ್ಟ್ಯೂಮ್ ಎಲ್ಲ ಸ್ವಲ್ಪ ಬೇರೆ ಥರ ಹೇಳಿದ್ದಾರೆ, ಸ್ವಲ್ಪ ಟೈಮ್ ಉಳಿಯುತ್ತೆ. ಇವಾಗ ತಿನ್ಬಿಟ್ಟು ಮಾತ್ರ ನುಂಗಿ ಮಲ್ಕೊ ಬೆಡ್ಶೀಟ್ ಹಾಕೊಂಡು ಅಟ್ಲೀಸ್ಟ್ 1 hour ಚೆನ್ನಾಗಿ ನಿದ್ದೆ ಮಾಡಿದೆ. ಆ್ಯಕ್ಚುಲಿ ಆ ನಿದ್ದೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಇಂಜೆಕ್ಷನ್ ಬೇರೆ ಕೊಟ್ಟಿದ್ರು ನನಗೆ. ಸೊ ಎದ್ದೆ, ಅದಾದಮೇಲೆ ಅಮ್ಮ ಬಿಸಿ ರೈಸ್ ಮಾಡಿಬಿಟ್ಟು ಸಾಂಬಾರು ಮಾಡಿಕೊಟ್ಟಿದ್ರು, ಅಂದರೆ ತೆಳ್ಳಗೆ ಬೇಳೆ ಸಾರು ಮಾಡಿಕೊಟ್ಟಿದ್ರು. ಅದನ್ನು ತಿಂದ್ಬಿಟ್ಟು ಟ್ಯಾಬ್ಲೆಟ್ ತೊಗೊಂಡೆ. ಎಷ್ಟು ಸುಧಾರಿಸ್ಕೊಂಡೆ ಅಂತಂದರೆ ಆವಾಗ ಓಕೆ, ಸ್ವಲ್ಪ ಸಮಾಧಾನ ಆಯಿತು. ಬಟ್ ಒಳ್ಳೆ ನಿದ್ದೆ ಮಾಡಿದೆ. ಮೇ ಬಿ ಇಂಜೆಕ್ಷನ್ ಕೊಟ್ಟಿದ್ರಲ್ಲ, ಆ ಡೋಸ್ಗೆ ನಿದ್ದೆ ಬಂತು ಅಂತ ಅನಿಸುತ್ತೆ. ಅದಾದಮೇಲೆ ಸಿರಪ್ ಕೊಟ್ಟಿದ್ರು, ಫುಲ್ ಜಾಸ್ತಿ ಹಾಕೊಂಡ್ಬಿಟ್ಟೆ, ಬಟ್ಟೆ ಮೇಲೆಲ್ಲ ಚೆಲ್ಕೊಂಡ್ಬಿಟ್ಟೆ. ಇದೇನು ಹೊಸದಲ್ಲ, ನಾನು ಯಾವಾಗಲೂ. ಆಮೇಲೆ ಎದ್ದು ಹೊರಗಡೆ ಕೂತ್ಕೊಂಡೆ. ಇನ್ನೊಂದು ವಿಚಾರ ನಿಮಗೆ ಹೇಳಲೇಬೇಕು, ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನಾನು ಏನು Q&A ವಿಡಿಯೋ ಮಾಡಿದ್ದೆ, ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡಿದ್ದೀರಾ ಅಂತಂದರೆ, ಅದರಲ್ಲೂ ಎಲ್ಲ ಹೆಣ್ಮಕ್ಳೇ. ನಾನು ಏನು ಹೇಳಿ ನಿಮಗೆ, ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಆ್ಯಕ್ಚುಲಿ ಪೋಸ್ಟ್ ಮಾಡಬೇಕಾದ್ರೆ ಅಂದ್ಕೊಳ್ತಿದ್ದೆ ಹೆಂಗೋ ಏನೋ ಅಂದ್ಬಿಟ್ಟು. ಇವನ್ ನಮ್ಮ ಅಮ್ಮನೂ ಹೇಳಿದ್ರು, ಯಾಕೆ ಅದೆಲ್ಲ ಹೇಳಿದ್ಯಾ, ಇದು ಮಾಡ್ತೀಯಾ ಅದು ಮಾಡ್ತೀಯಾ ಅಂತ ಅಂದ್ಬಿಟ್ಟು. ಅವಾಗ ಅನ್ನಿಸ್ತು ನನಗೆ, ನಾನು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ. ಬಿಕಾಸ್ ಎಷ್ಟೋ ಹೆಣ್ಮಕ್ಳು ಇದೇ ರೀತಿ ಫೇಸ್ ಮಾಡಿರ್ತಾರೆ, ಅವ್ರು ಓವರ್ಕಮ್ ಮಾಡೋದಕ್ಕೆ ಇದೊಂದು ಒಳ್ಳೆ ಏನಂತಾರೆ, ಒಂದು ಸೂಚನೆ ಅನ್ನೋ ಥರ ಇರುತ್ತೆ ನನ್ನ ವಿಡಿಯೋ ಅಂದ್ಬಿಟ್ಟು ನಾನು ಹೇಳ್ಕೊಂಡಿದ್ದು. ನಾನು ಜಸ್ಟ್ ನಿಮಗೆ 1% ಅಥವಾ 70%, 0.75% ಅಷ್ಟೇ ಹೇಳಿರೋದು ನಾನು ನಿಮಗೆ. ಬಟ್ ಇನ್ನೊಂದು ಸುಮಾರಿದೆ. ಎನಿವೇ ಇಟ್ಸ್ ಓಕೆ. ಬಟ್ ಸ್ಟಿಲ್ ನಿಮ್ಮಗಳ ಕಮೆಂಟ್ಸ್ ಓದಬೇಕಾದ್ರೆ ನಾನು ಕಣ್ಣಲ್ಲಿ ನೀರು ಹಾಕಿದ್ದೀನಿ ಗೊತ್ತಾ. ಎಷ್ಟು ಚೆನ್ನಾಗಿ ನನ್ನ ಅರ್ಥ ಮಾಡಿಕೊಂಡು ನನ್ನ ಜಡ್ಜ್ ಮಾಡಿದೆ, ಎಷ್ಟು ಚಂದ ಬಂದು ನೀವು ಕಮೆಂಟ್ಗಳು ಹಾಕಿದ್ದೀರಾ. ನೀವು ಎಲ್ಲೇ ಇರಿ, ಆ ಭಗವಂತ ನಿಮ್ಮನ್ನು ಚೆನ್ನಾಗಿಟ್ಟಿರಲಿ, ನನ್ನ ಮನಸಾರೆ ಕೇಳ್ಕೊಳ್ತಾ ಇರ್ತೀನಿ. ತುಂಬ 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 ಖುಷಿ ಇದೆ. ನನಗೆ ಇನ್ನೂ ಒಂದು ದೊಡ್ಡ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಕ್ತು ಅಂದರೆ ನಾನು ಇನ್ನೂ ವಿಚಾರಗಳನ್ನ ಹೇಳ್ತೀನಿ. ಎಷ್ಟೋ ಹೆಣ್ಮಕ್ಳು ಹೊರಗಡೆ ಬರಬೇಕು ಇದರಿಂದ ಅಂತ ಅಂದ್ಬಿಟ್ಟು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಾನು. ಆ್ಯಂಡ್ ಮತ್ತೊಮ್ಮೆ ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು. ಆ್ಯಂಡ್ ನನಗೆ ಆಸೆ ಸೀರಿಯಲಲ್ಲಿ ಮದುವೆಗೆ ಟಪ್ಪಿತ್ತು, ಅದಕ್ಕೆ ಮದುಮಗಳ ಥರ ರೆಡಿ ಆಗಬೇಕು, ನೀವು ಸ್ಯಾರಿ ಮತ್ತು ಜ್ಯುವೆಲ್ರಿ ಅರೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ನಾನು ಜ್ಯುವೆಲ್ಲರ್ಸ್ನ ನೋಡೋಕ್ಕೆ ಅಂತ ಹೋಗಿದ್ದೆ. ಇವ್ರದ್ದು ಪುನರ್ವಿಕಾ ರೆಂಟಲ್ ಜ್ಯುವೆಲ್ಲರ್ಸ್ ಅಂತ ಹೇಳಿ. ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದ್ದೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಎಷ್ಟು ಬ್ಯೂಟಿಫುಲ್ ಆಗಿರೋ ಕಲೆಕ್ಷನ್ಸ್ ಇದೆ ಅಂತ ಅಂದರೆ ಇವ್ರ ಹತ್ರ. ನಂಗೆ ಸಖತ್ ಇಷ್ಟ ಆಯಿತು. ಯೂಶ್ವಲಿ ನಾನು ಈ ಥರ ಎಲ್ಲ ಹಾಕೋದೇ ಇಲ್ಲ, ಬಟ್ ಸ್ಟಿಲ್ ಅವ್ರು ಎಷ್ಟು ಚೆನ್ನಾಗೆ
ಪ್ರತಿಯೊಂದು ಅರೇಂಜ್ ಮಾಡಿ ಕೊಟ್ಟರು ಗೊತ್ತಾ. ಶಿ ಸೋ ಕೈಂಡ್ ಎನಫ್. ಬಿಕಾಸ್ ಬೇರೆಯವ್ರು ಆದರೆ ನೋಡ್ಕೊಳ್ಳಿ ಅಂತೆಲ್ಲ ಹೇಳ್ಬೋದು, ಬಟ್ ಅವರು ಎಷ್ಟು ಚೆನ್ನಾಗಿ ಇದು ಮ್ಯಾಚ್ ಆಗುತ್ತೆ ನೋಡಿ, ಅದು ಮ್ಯಾಚ್ ಆಗುತ್ತೆ ನೋಡಿ ಅಂದರು. ಆ್ಯಂಡ್ ಮತ್ತೆ ನಾನೇ ಹೋಗಿ ನಂಬರ್ ಹಾಕ್ಬೋದು ಅಂತೆಲ್ಲ ಅವ್ರ ಹಸ್ಬೆಂಡ್ ಹತ್ರ ಕೇಳ್ಕೊಂಡು ಬಂದು ನಂಬರ್ನ ಹಾಕ್ತಾ ಇದ್ದೀನಿ. ಆ್ಯಂಡ್ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದಿಷ್ಟೇ, ನಿಮಗೇನಾದರೂ ಜ್ಯುವೆಲರಿ ಬೇಕು ಅಂತ ಇದ್ರೆ ಮಾತ್ರ ನೀವು ಅವ್ರಿಗೆ ಕಾಲ್ ಮಾಡಿಬಿಟ್ಟು ಜ್ಯುವೆಲ್ರಿನ ಕೇಳಿ. ಅವ್ರ ಪೇಜ್ನ ಹೋಗಿ ಒಂದ್ಸತಿ ಚೆಕ್ ಮಾಡಿ, ನಿಮಗೆ ಇಷ್ಟ ಆದರೆ ಮಾಡಿ. ದಯವಿಟ್ಟು ಸುಮ್ಮನೆ ಮಾಡಿ ಕೇಳಕ್ಕೆ ಹೋಗಬೇಡಿ, ಅಷ್ಟೇ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಯೂಶಲಿ ನಾನು ಕೊಲಾಬ್ರೇಷನ್ ಕೇಳಕ್ಕೆ ಹೋಗಲ್ಲ, ಯಾಕಂದರೆ ಅವರು ಫಾಲೋವರ್ಸ್ ಮುಖ ನೋಡಿ ಕೊಲಾಬ್ರೇಷನ್ನ ಕೊಡ್ತಾರೆ ಆಯಿತಾ. ಅದಕ್ಕೆ ನಾನು ಏನು ಮಾಡ್ತೀನಿ, ಸ್ವಂತ ದುಡ್ಡು ಖರ್ಚಾದರೂ ಪರವಾಗಿಲ್ಲ ಅಂತ ನನಗೆ ನಾನೇ ಎಲ್ಲ ತೊಗೊಂಡು ಬಂದು ಮಾಡ್ಕೊಳ್ಳೋದು. ಬಟ್ ಈ ಸರ್ತಿ ಇಲ್ಲ, ಇವ್ರ ಹತ್ರ ಕೇಳೋಣ ಅಂತ ಅಂದ್ಕೊಂಡು ಕೇಳಿದ್ದು. ನೋಡಿ ಎಷ್ಟು ಚೆನ್ನಾಗಿ ಅವರು ಆಯಿತು ಬನ್ನಿ ನೋಡಿ ಯಾವ್ದು ಬೇಕು ನೋಡಿ ಅಂತ ಅವರೇ ಫೋಟೋಸ್ ಎಲ್ಲ ಕಳಿಸಿ ನನಗೆ. ಅದಾದಮೇಲೆ ನನಗೆ ಅನ್ನಿಸ್ತು ಯಾಕೆ ಅಲ್ಲೇ ಹೋಗಿ ನೋಡಬಾರ್ದು ಅಂತ ಹೇಳಿ ಸ್ಟೋರ್ ವಿಸಿಟ್ ಮಾಡಿಬಿಟ್ಟು ನಾನು ತೊಗೊಂಡು ಬಂದಿದ್ದು. ಒಂದಿವೆ ಬರ್ತಾ ಊಟನ ಮುಗಿಸ್ಕೊಂಡೆ, ಇಡ್ಲಿ ತಿಂದೆ. ಬಿಕಾಸ್ ಏನು ಊಟ ಮಾಡೋದು ಬೇಡ ಮತ್ತೆ ಎದೆ ಉರಿಯುತ್ತೆ ಅಂಥೇಳಿ ಇಡ್ಲಿ ಓಕೆ ಅನಿಸ್ತು. ಅದಕ್ಕೆ ಇಡ್ಲಿನ ತಿಂದು ಮನೆಗೆ ಬಂದು ಎಲ್ಲನೂ ಪ್ಯಾಕ್ ಮಾಡಿಕೊಂಡೆ. 2 ಸ್ಯಾರಿ ಇಟ್ಕೊಂಡಿದ್ದೆ ಬೇಕಾಗಬಹುದು ಅಂತ ಹೇಳಿ. ಆ್ಯಂಡ್ ನನ್ನ ರೆಗ್ಯುಲರ್ 2 ಕಾಸ್ಟ್ಯೂಮ್ ಇಟ್ಕೊಂಡಿದ್ದೆ. ನೆಕ್ಸ್ಟು 2 ಸ್ಯಾರಿಗೆ ಮ್ಯಾಚ್ ಆಗುವಂಥ ಬ್ಯಾಂಗಲ್ಸ್ನ ಇಟ್ಕೊಂಡಿದ್ದೀನಿ, 2 ಸೆಟ್ಟು 2 ಬಾಕ್ಸಲ್ಲಿ. ಆ್ಯಂಡ್ ತಂದಿರೋ ಜ್ಯುವೆಲ್ರಿ ಇಟ್ಕೊಂಡಿದ್ದೆ. ಆ್ಯಂಡ್ ಶೇಪ್ವೇರ್ ಇಟ್ಕೊಂಡಿಲ್ಲ, ಮರ್ತೋಗ್ಬಿಟ್ಟಿದ್ದೆ. ಸೊ ಅದನ್ನು ಇಟ್ಕೊಂಡು ಎಲ್ಲನೂ ಪ್ಯಾಕ್ ಮಾಡಿಕೊಂಡೆ. ಬಿಕಾಸ್ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಹೋಗಬೇಕು, ಏನು ಮಿಸ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ನೀಟಾಗಿ ಎಲ್ಲನೂ ಪ್ಯಾಕ್ ಮಾಡಿಕೊಂಡೆ. ಇದೆಲ್ಲ ಒಂದು ಸ್ವಂತ ದುಡ್ಡಿನ ತರಿಸ್ಕೊಂಡಿದ್ದು ಪ್ರಮೋಷನ್ ಅಲ್ಲ, ನನಗೆ ಯಾಕೋ ಒಂದು ಬ್ರ್ಯಾಂಡ್ ಮೇಕಪ್ ಟ್ರೈ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ತರಿಸ್ಕೊಂಡಿದ್ದೆ. ಸೊ ಏನೇನು ತರಿಸ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಫಸ್ಟು ಈ ಪ್ರೈಮರು, ಪೋರ್ ಮಿನಿಮೈಸರ್ ಪ್ರೈಮರ್ ಅಂತೆ. ಸೊ ಇದನ್ನು ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಐಲೈನರ್, ಐಶ್ಯಾಡೋ ಪ್ಯಾಲೆಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ತುಂಬ ಐಶ್ಯಾಡೋ ಪ್ಯಾಲೆಟ್ ಆಲ್ರೆಡಿ ಇದೆ, ಅದಕ್ಕೆ ಐಶ್ಯಾಡೋ ಪ್ಯಾಲೆಟ್ ಬೇಡ ಅಂತ ಹೇಳಿ ಇದು ಐಶ್ಯಾಡೋ ಗ್ಲೋ ಸ್ಟಿಕ್ ತೊಗೊಂಡಿದ್ದೀನಿ. 2 ಡಿಫ್ರೆಂಟ್ ಶೇಡ್ ಬರುತ್ತೆ ಐಶ್ಯಾಡೋಗೆ, ಜಸ್ಟ್ ಲೈಕ್ ಅ ಪೆನ್. ಸೊ ಇದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಸ್ಮಾರ್ಟ್ ಫ್ರೀ ಐಬ್ರೋ ಪೆನ್ಸಿಲ್ ತೊಗೊಂಡಿದ್ದೀನಿ. ಆ್ಯಂಡ್ ಈ ಕನ್ಸಿಲರ್ ತೊಗೊಂಡಿದ್ದೀನಿ. ನನ್ನ ಮುಂಚೆ ಇದೆ ಇದು, ಬಟ್ ಈ ಕಡೆ ಆರೆಂಜ್ ಕರೆಕ್ಟಾಗಿ ಬರುತ್ತೆ, ಗ್ರೀನ್ ಆರೆಂಜ್. ಅದಕ್ಕೆ ನೀವು ನೋಡಿದ್ರೆ ನಾನು ಹಳೆಯ ಬ್ಲಾಗ್ಸನ್ನ. ಸೊ ಇದು ಓಪನ್ ಮಾಡೋಕ್ಕೆ ಆಗ್ತದೆ. ನನ್ನ ಶೇಡ್ ನಿಮಗೆ ಇದಾಗಬಹುದು ಅಂತ ಹಾಕ್ಕೊಂಡಿದ್ದೀನಿ, ಎಷ್ಟು ಆಗುತ್ತೆ. ಸೊ ಇದನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇನ್ಸ್ಟಾಗ್ರಾಮ್ ಸ್ಟುಡಿಯೋ ಕಾಜಲ್ ತೊಗೊಂಡಿದ್ದೀನಿ. ಆ್ಯಂಡ್ ಮಸ್ಕಾರ, ಆಬ್ವಿಯಸ್ಲಿ ಫುಲ್ ಫೇಸ್ ಆಫ್ ಮೇಕಪ್ ಇದೆ. ನೆಕ್ಸ್ಟು ಬ್ಲಷ್ ತೊಗೊಂಡಿದ್ದೀನಿ, ನನ್ನ ಫೇವ್ರೇಟ್. ಇದು ಶೇಡ್ ಬಗ್ಗೆ ಮೆನ್ಷನ್ ಮಾಡ್ತೀನಿ, ಯೂಸ್ ಮಾಡಿದಾಗ ಓಕೆನಾ. ಇರುತ್ತೆ 05 ಸ್ಟ್ರಾಬೆರಿ ಸಮ್ಮರ್ ಅಂತ ಇದೆ. ಸೊ ಸಕ್ಕತ್ತಾಗಿದೆ ಕಲರ್. ಲಾಸ್ಟ್ ಮೇಕಪ್ ಸೆಟ್ ಮಾಡೋದಕ್ಕೆ ಮೇಕಪ್ ಫಿಕ್ಸರ್ ತೊಗೊಂಡಿದ್ದೀನಿ. ಇಷ್ಟು ತೊಗೊಂಡಿದ್ದೀನಿ, 1 ಬ್ರ್ಯಾಂಡ್ ಮೇಕಪ್ ಟ್ಯುಟೋರಿಯಲ್ ಮಾಡೋದಕ್ಕೆ. ಸೊ ಆದಷ್ಟು ಬೇಗ ಮಾಡ್ತೀನಿ ಅಂತ. ನಾನು ತುಂಬ ಲೇಟ್ ಮಾಡ್ತೀನಿ ಅಂತ ಅಂದ್ಕೊಂಡಿರ್ತೀರ, ಇಲ್ಲ ಬಟ್ ಮಾಡ್ತೀನಿ, ಈ ಥರ ಎಲ್ಲ ಮಾಡ್ತೀನಿ. ಸೊ ನೋಡೋಣ ಯಾವಾಗ ಟೈಮ್ ಸಿಗೋದು ಅವಾಗ ಮಾಡ್ತೀನಿ, ಅಂದರೆ ಬೇಗನೆ ಮಾಡ್ತೀನಿ. ಆ್ಯಂಡ್ ಅಮೆಝಾನಿಂದ 2 ಐಟಮ್ಸ್ನ ತರಿಸ್ಕೊಂಡಿದ್ದೀನಿ, ಅದು ನೆಕ್ಸ್ಟ್ ಜಾಬಲ್ಲಿ ತೋರಿಸ್ತೀನಿ ಅಂತ. ಬಿಕಾಸ್ ಸ್ವಲ್ಪ ಆಲ್ರೆಡಿ ಲೇಟ್ ಆಗಿದೆ. ಸೊ ಅದಕ್ಕೆ ಇವತ್ತು ನಾನು ಮಾಡಿಸ್ತು ಪ್ಯಾಕ್ ಮತ್ತು ಲೈಕ್ 2 ತೋರಿಸ್ತೀನಿ ಅನ್ಸುತ್ತೆ. ಇವಾಗ ಮಾಡ್ಕೋಬೇಕು. ಬೆಳಗ್ಗೆ 5 ಗಂಟೆ 4:45 ಎದ್ದೇಳ್ತೀನಿ, ಬಿಕಾಸ್ 7 ಗಂಟೆಗೆಲ್ಲ ಮನೆ ಬರಬೇಕು. ಅದಕ್ಕೆ ಕೆಲಸ ಏನಿಲ್ಲ, ನಾಳೆ ಕಸ ಹೊಡಿಸಿ ಪೂಜೆ ಮಾಡಿ ಸ್ನಾನ ಮಾಡಿ ರೆಡಿಯಾಗಿ ಹೋಗೋದು. ಸೊ ಅದಕ್ಕೆ 5 o'clock ಎದ್ರೂ ಮ್ಯಾನೇಜ್ ಆಗುತ್ತೆ ನನಗೆ. ಸೊ ಇವಾಗ ಮಾಡ್ಕೊಳ್ತೀನಿ. ಒಳ್ಳೆ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ. ಫುಲ್ ಸುಸ್ತಾಗ್ತಿದೆ, ಬಟ್ ಮಧ್ಯಾಹ್ನ ನಿದ್ದೆ ಮಾಡೋದಕ್ಕೆ ನಿದ್ದೆ ಬರುತ್ತೋ ಗೊತ್ತಿಲ್ಲ, ಆದಷ್ಟು ಕನ್ವಿನ್ಸ್ಕೊಂಡು ಮಾಡ್ಕೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ವೀಡಿಯೋ ಪೋಸ್ಟ್ ಆಗಿದೆ, ಇದ್ರದ್ದು Q&A ವೀಡಿಯೋ ಪೋಸ್ಟ್ ಆಗಿದೆ, ಪೂರ್ತಿ ನೋಡಿ. ಪೋಸ್ಟ್ ಆಗಿದೆ. ಸೊ ನೋಡ್ಬೋದಪ್ಪ ಎಷ್ಟೊಂದು ಟೈಮ್ ತೊಗೋತಿ ಪೋಸ್ಟ್ ಆಗೋದಕ್ಕೆ. ಇಟ್ಸ್ ಓಕೆ. ಸೊ ಸಿಕ್ಕಿ ನನಗೆ ನೆಕ್ಸ್ಟ್ ಬ್ಲಾಗಲ್ಲಿ ಇವತ್ತು ಎಷ್ಟು ಸಾಧ್ಯ ಅಷ್ಟು ಕವರ್ ಮಾಡಿ ಟ್ರೈ ಮಾಡಿದ್ದೀನಿ. ಬಿಕಾಸ್ ನಮಗೂ ಹುಷಾರಿರಲಿಲ್ಲ, ನನಗೆ ಕಂಟಿನ್ಯೂ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಬ್ಲಾಗ್ನ ಅದಕ್ಕೆ ನಿಲ್ಸ್ಬಿಡೋಣ ಅಂತ ಅನ್ನಿಸ್ತು. ಆಮೇಲೆ ಅನ್ಸಿಬಿಡು ಅರ್ಧ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಹೇಗೆ ಅನಿಸ್ತು ಅಂದ್ಬಿಟ್ಟು ಕಮೆಂಟ್